ಸಚಿವ ಸಂಪುಟ ವಿಸ್ತರಣೆಗೆ ಕೊನೆಗೂ ಕೂಡ ಕಾಲ ಕೂಡಿ ಬಂದಿದೆ. ಕಳೆದ ವಾರವೇ ನಡೆಯಬೇಕಾಗಿದ್ದಂತಹ ಸಚಿವ ಸಂಪುಟ ವಿಸ್ತರಣೆ ಆದರೆ ಈಗ ನಾಳೆ ಮಧ್ಯಾಹ್ನ ದೆಹಲಿಗೆ ರಾಜ್ಯ ನಾಯಕರು ತೆರಳೋದಕ್ಕೆ ಸಿದ್ಧ ಆಗಿದ್ದಾರೆ. ದೆಹಲಿಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರೊಟೆಸ್ಟ್ ಕಾರಣಕ್ಕೆ ಮುಂದೂಡಿಕೆಯಾಗಿತ್ತು. ಈಗ ಮತ್ತೆ ಚಟುವಟಿಕೆ ಆರಂಭ ಆಗಿದೆ. ನಾಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಹರಿಪ್ರಸಾದ್ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಜಿರಳೆ ಪ್ರತಿಭಟನೆ ಅಂತ್ಯವಾದ ಬೆನ್ನಲ್ಲೇ ರಾಜಕೀಯ ಮತ್ತೆ ಚುರುಕು ಪಡ್ಕೊಂಡಿದೆ. ಮಂಗಳವಾರ ಸಂಪುಟ ವಿಸ್ತರಣೆಯ ಬಗ್ಗೆ ನಿರ್ಣಾಯಕ ಮೀಟಿಂಗ್ ನಡೆಯಲಿದೆ. ಈಗಾಗಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರ ಪಟ್ಟಿ ಹೈಕಮಾಂಡ್ ಅನ್ನು ತಲುಪಿದೆ. ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಅಂತಿಮ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಅನ್ನು ಪಡ್ಕೊಳ್ಬೇಕಿದೆ. 20 ಸಚಿವ ಸ್ಥಾನ ಬಾಕಿ ಇರೋದು. ಆದರೆ 60ಕ್ಕೂ ಹೆಚ್ಚು ಆಕಾಂಕ್ಷಿಗಳು ರೇಸ್ನಲ್ಲಿದ್ದಾರೆ. ಹಿರಿಯ ಹಾಗೂ ಕಿರಿಯ ಶಾಸಕರ ಪೈಪೋಟಿಯಲ್ಲಿ ಯಾರಿಗೆ ಮಂತ್ರಿಗಿರಿ ಸಿಗತ್ತೆ ಅನ್ನೋದು ಈಗ ಇರುವಂತಹ ಕುತೂಹಲ. 20 ಸಚಿವ ಸ್ಥಾನಕ್ಕೆ 60ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಸಾಕಷ್ಟು ಲಾಭಿಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಹಲವರು ಶಾಸಕರು ದೆಹಲಿಯಲ್ಲೇ ಉಳ್ಕೊಂಡಿದ್ದಾರೆ. ಯಾರ್ಯಾರಿಗೆ ಅವಕಾಶ ಸಿಗುತ್ತೆ ಇನ್ನಷ್ಟೇ ಸ್ಪಷ್ಟ ಆಗಬೇಕಾಗಿದೆ. ಈಗಾಗಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಪಟ್ಟಿಯೊಂದನ್ನು ಅಂತಿಮ ಮಾಡಿ ಹೈಕಮಾಂಡ್ಗೆ ತಲುಪಿಸಲಾಗಿದೆ. ಕಳೆದ ವಾರವೇ ನಡೆಯಬೇಕಾಗಿದ್ದಂತಹ ಸಂಪುಟ ವಿಸ್ತರಣೆ ಕಾಕ್ರೋಚ್ ಪಾರ್ಟಿಯ ಪ್ರತಿಭಟನೆಯ ಕಾರಣದಿಂದಾಗಿ ಮುಂದೂಡಿಕೆಯಾಗಿತ್ತು. ಈಗ ಕಡೆಗೂ ಕೂಡ ಸಚಿವ ಸಂಪುಟ ವಿಸ್ತರಣೆಗೆ ಕಾಲ ಕೂಡಿ ಬಂದಂಗೆ ಕಾಣಿಸ್ತಾ ಇದೆ. ನಾಳೆ ಡಿಕೆ ಶಿವಕುಮಾರ್ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯನವರು, ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಹರಿಪ್ರಸಾದ್ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಮಂಗಳವಾರ ಸಂಪುಟ ವಿಸ್ತರಣೆಯ ಬಗ್ಗೆ ನಿರ್ಣಾಯಕ ಮೀಟಿಂಗ್ ಆಗುತ್ತೆ ದೆಹಲಿಯಲ್ಲಿ. ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಾ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಸಂಪುಟ ವಿಸ್ತರಣೆಗೆ ಕಡೆಗೂ ಕೂಡ ಕಾಲ ಕೂಡಿ ಬಂದಿದೆ. ಸಾಕಷ್ಟು ಮಂದಿ ಶಾಸಕರು ಲಾಭಿಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಹಲವರು ಹಿರಿಯ ಶಾಸಕರು ಕೂಡ ಈ ಒಂದು ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ತಮ್ಮ ಪ್ರಯತ್ನಗಳನ್ನು ನಡೆಸ್ತಾಲೇ ಇದ್ದಾರೆ. ಸೊ ಏನೆಲ್ಲ ಬೆಳವಣಿಗೆಗಳು ಈ ಸಂದರ್ಭದಲ್ಲಿ ನಡೀತಾ ಇದೆ ದೆಹಲಿಯಲ್ಲಿ? ಮಧುಕರ್, ಖಂಡಿತವಾಗ್ಲೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಅಥವಾ ಸಚಿವ ಸಂಪುಟ ವಿಸ್ತರಣೆ ಆಗುವಂತಹ ಸಂದರ್ಭದಲ್ಲಿ ಎಲ್ಲ ಶಾಸಕರು ಕೂಡ ತಾವು ಸಚಿವರಾಗಬೇಕು ಅಂತ ಹೇಳಿ ಬಯಸ್ತಾರೆ. ಆದರೆ ಸಚಿವ ಸಂಪುಟದಲ್ಲಿ ಕೆಲವು ಮಂದಿಗೆ ಮಾತ್ರ ಅವಕಾಶ ಇರುವಂಥದ್ದು. ಈಗ 20 ಸ್ಥಾನ ಸದ್ಯಕ್ಕೆ ಖಾಲಿ ಇದೆ. 20 ಸ್ಥಾನಕ್ಕೆ 60ಕ್ಕೂ ಹೆಚ್ಚು ಶಾಸಕರು ನಾವು ಸಚಿವರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಲಾಬಿಯನ್ನ ಆರಂಭ ಮಾಡಿದ್ದಾರೆ. ಕೆಲವೊಬ್ಬರು ದೆಹಲಿಯಲ್ಲಿ ಲಾಬಿಯನ್ನ ಮಾಡಿದರೆ, ಇನ್ನೊಂದಷ್ಟು ಜನ ಕರ್ನಾಟಕದ ನಾಯಕರನ್ನ ಮಾತನಾಡಿಸುವಂಥ ಸಂದರ್ಭದಲ್ಲಿ ಅದರ ಜೊತೆಗೆ ಅವರನ್ನ ಇಟ್ಕೊಂಡು ಲಾಬಿ ಮಾಡೋದಕ್ಕೂ ಕೂಡ ಮುಂದಾಗಿರುವಂಥದ್ದು. ನಾಳೆ ಮಧ್ಯಾಹ್ನ 1 ಗಂಟೆಗೆ ವಿಶೇಷ ವಿಮಾನದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು, ಅದರ ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು, ಕೆಪಿಸಿಸಿ ಅಧ್ಯಕ್ಷರಾದಂತಹ ಹರಿಪ್ರಸಾದ್ ಅವರು 3 ಜನರು ಕೂಡ ದೆಹಲಿಗೆ ಹೊರಡ್ತಾರೆ. ಸೊ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ನಾಳೆ ಬಹುತೇಕ ಸಭೆ ನಡೆಯೋದಿಲ್ಲ. ಸೊ ನಾಡಿದ್ದು ಸಭೆ ನಿಗದಿಯಾಗಿದೆ. ನಾಳೆ ಡಿಕೆ ಶಿವಕುಮಾರ್ ಅವರು ಸಂಸದರ ಸಭೆಯನ್ನ ಕರೆದಿದ್ದಾರೆ ಸಂಜೆ 6:30ಕ್ಕೆ. ಸೊ ಅವರು ಆ ಸಭೆಯಲ್ಲಿ ಭಾಗಿಯಾಗ್ತಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೆಲವೊಬ್ಬರು ಅಂದ್ರೆ ವೇಣುಗೋಪಾಲ್ ಇರಬಹುದು ಅಥವಾ ಸುರ್ಜೇವಾಲಾ ಅವರು ಇರಬಹುದು. ಸೊ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಆದ್ರೆ ಡಿಕೆ ಶಿವಕುಮಾರ್ ಅವರು ನಾಳೆ ಸಂಜೆ ಇರುವಂತಹ ಮೀಟಿಂಗ್ ಅನ್ನ ಮುಗಿಸಿ ಮಂಗಳವಾರ ಅಧಿಕೃತವಾಗಿ ಸಚಿವ ಸಂಪುಟ ವಿಸ್ತರಣೆಯ ಸಂಬಂಧ ಮೀಟಿಂಗ್ ಅನ್ನ ಮಾಡ್ತಾರೆ. ಈಗ ಆಲ್ರೆಡಿ ಡಿಕೆ ಶಿವಕುಮಾರ್ ಅವರು ತಮ್ಮ ಸಚಿವ ಸಂಪುಟದಲ್ಲಿ ಯಾರಿರಬೇಕು ಅನ್ನುವಂತಹ ಲಿಸ್ಟ್ ಅನ್ನ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ತಮ್ಮ ಆಪ್ತರು ಯಾರ್ಯಾರು ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಇರಬೇಕು ಅನ್ನುವಂತಹ ಲಿಸ್ಟ್ ಅನ್ನ ಮಾಡಿ ಈಗ ಆಲ್ರೆಡಿ ಹೈಕಮಾಂಡ್ಗೆ ತಲುಪಿಸಿರುವಂತದ್ದು. ಕಳೆದ ವಾರವೇ ನೀವು ಹೇಳದಂತೆ ಸಭೆ ಆಗಬೇಕಾಗಿತ್ತು. ಫೈನಲ್ ಆಗಿ ಕಳೆದ ಗುರುವಾರವೇ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ಬಹುತೇಕ ಖಚಿತ ಆಗಿತ್ತು. ಆದ್ರೆ ಜಿರಳೆ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಆ ಸಭೆ ಏನಿತ್ತು ಆ ಸಭೆ ಮುಂದೂಡಲಾಯಿತು. ಸೊ ಆ ಸಭೆ ಮಂಗಳವಾರ ನಡೀತಾ ಇದೆ. ಮಂಗಳವಾರ ಬಹುತೇಕ ರಾಹುಲ್ ಗಾಂಧಿಯವರು ಅಂತಿಮ ಪಟ್ಟಿಗೆ ಅವರು ಓಕೆ ಹೇಳ್ತಾರೆ. ಅಂತಿಮ ಪಟ್ಟಿ ಓಕೆ ಆದ ಮೇಲೆ ಬುಧವಾರ ಅಥವಾ ಗುರುವಾರ ಬಹುತೇಕ ಸಚಿವ ಸಂಪುಟದ ಶಾಸಕರೇನಿದ್ದಾರೆ, ಸಚಿವರುಗಳೇನಿದ್ದಾರೆ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಸದ್ಯಕ್ಕೆ ಈಗ ಮಂಗಳವಾರ ನಡೆಯುವಂತಹ
ಹೈ ವೋಲ್ಟೇಜ್ ಮೀಟಿಂಗ್ ಮೇಲೆ ಎಲ್ಲ ಶಾಸಕರ ಕಣ್ಣಿದೆ. ಸಾಕಷ್ಟು ಜನ ನಾಳೆ ಬೆಳಗ್ಗೆ ಮತ್ತು ಇವತ್ತು ರಾತ್ರಿ ದೆಹಲಿಯನ್ನ ತಲುಪ್ತಾರೆ. ಅಲ್ಲಿ ಲಾಬಿಯನ್ನ ಮಾಡೋದಿಕ್ಕೆ ಈಗ ಆಲ್ರೆಡಿ ಶಾಸಕರು ಕೂಡ ಎಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಮಧುಕರ್. ಓಕೆ, ಥ್ಯಾಂಕ್ ಯು ವಿಜಯಶ್ರೀ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.